ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ಮನೆಯನ್ನ ಕಟ್ಟಿಕೊಂಡವರ ಜಾಗವನ್ನ ಒತ್ತುವರಿ ಮಾಡಿದ್ದು, ಅದರ ಬಗ್ಗೆ ನಿನ್ನೆ ಕೂಡ ನಾವು ಚರ್ಚೆ ಮಾಡಿದ್ವಿ. ಇವತ್ತು ಕೂಡ ಸರ್ಕಾರದ ಪ್ರತಿನಿಧಿಗಳು ಒಂದಷ್ಟು ಜನ ಅದ್ರ ಬಗ್ಗೆ ಮಾತನಾಡಿದ್ರು, ವಿರೋಧ ಪಕ್ಷದವರು ಕೂಡ ಅದ್ರ ಬಗ್ಗೆ ಮಾತನಾಡಿದ್ರು. ಬಹಳ ಅಚ್ಚರಿ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನದಲ್ಲೂ ಕೂಡ ರಾಜಕಾರಣಿಗಳು ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಪ್ರತಿ ಬಾರಿ ಯಾವುದಾದ್ರೂ ಚರ್ಚೆ ಆಗುವಾಗ ಈ ಚರ್ಚೆಯಲ್ಲಿ ಧರ್ಮ ತರಬೇಡಿ, ಇದು ಹಿಂದೂ ಮುಸ್ಲಿಂ ಅಲ್ಲ, ಮಾಧ್ಯಮಗಳು ವಿರೋಧ ಪಕ್ಷಗಳು ಡೆಲಿಬ್ರೇಟ್ ಆಗಿ ಕೆಲವೊಂದು ವಿಚಾರದಲ್ಲಿ ಧರ್ಮ ತರ್ತಾರೆ ಅನ್ನೋ ಆರೋಪ ಕೇಳ್ತಲೇ ಇರುತ್ತೆ. ಇನ್ಫ್ಯಾಕ್ಟ್ ಕೋಗಿಲು ಬಡಾವಣೆಯಲ್ಲಿ ಆದ ಘಟನೆ ಬಗ್ಗೆ ಚರ್ಚೆಯಾಗುವಾಗಲೂ ಕೂಡ ಇದೇ ಮಾತು ಕೇಳಲಿಕ್ಕೆ ಸಿಕ್ತು, ಇದು ಹಿಂದೂ ಮುಸ್ಲಿಂ ಅಲ್ಲ, ಇದರಲ್ಲಿ ಧರ್ಮಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ನನ್ನ ಸಿಂಪಲ್ ಪ್ರಶ್ನೆ, ಇದೇ ವಿಚಾರದಲ್ಲೇನೆ ನಾವು ಚರ್ಚೆ ಕೂಡ ಮಾಡೋಣ. ಧರ್ಮ ಅನ್ನೋ ಮ್ಯಾಟರ್ ಇಲ್ಲಿ ಇಲ್ಲದೆ ಹೋಗಿದ್ದಿದ್ರೆ, ಮುಸಲ್ಮಾನರ ಮನೆಯನ್ನ ಕೆಡವಲಾಯಿತು ಅನ್ನೋ ಆರೋಪ ಬರದೆ ಹೋಗಿದ್ದಿದ್ರೆ, ನೆರೆಯ ಕೇರಳ ರಾಜ್ಯದ ರಾಜಕಾರಣಿಗಳು ಇದಕ್ಕೆ ಆಕ್ಟ್ ಮಾಡ್ತಾ ಇದ್ರ? ಪಾಕಿಸ್ತಾನ ದೇಶದ ರಾಜಕಾರಣಿಗಳು ಇದ್ರ ಬಗ್ಗೆ ಕನ್ಸರ್ನ್ ಅನ್ನ ವ್ಯಕ್ತಪಡಿಸ್ತಾ ಇದ್ರ? ಆಯ್ತು, ಅವ್ರಿಗೇನೋ ಧರ್ಮ ಹಾಗೆ ಧಾರ್ಮಿಕ ಆಯಾಮದಲ್ಲೇ ಚಿಂತನೆ ಇದೆ, ಹಾಗಾಗಿ ರಿಯಾಕ್ಟ್ ಮಾಡಿದ್ರು, ಓಕೆ, ಅವ್ರು ಹಂಗೆ ಆಕ್ಟ್ ಮಾಡಿದ್ರು ಅಂತ ಹೇಳಿ ಇದೇ ಧರ್ಮದ ಮ್ಯಾಟ್ರು ಇಲ್ಲದೆ ಹೋಗಿದ್ದಿದ್ರೆ, ಇದೇ ವೋಟ್ ಬ್ಯಾಂಕ್ ರಾಜಕಾರಣ ಇಲ್ಲದೆ ಹೋಗಿದ್ದಿದ್ರೆ, ನಮ್ಮ ಸರ್ಕಾರದ ಬಹುತೇಕ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಇವತ್ತು ಕೋಗಿಲೆ ಬಡಾವಣೆಯಲ್ಲಿ ಇರ್ತಾ ಇದ್ರ? ಈ ಲೇಔಟ್ ನಲ್ಲಿ ಅಕ್ರಮವಾಗಿ ಶೆಡ್ ಕಟ್ಕೊಂಡಿದ್ದವರಿಗೆ ಇದೀಗ ಫ್ಲಾಟ್ ಬಾಗಿ ಕರುಣಿಸಬೇಕು ಅನ್ನೋ ನಿರ್ಧಾರಕ್ಕೆ ಸರ್ಕಾರ ಬರ್ತಾ ಇತ್ತ? ಈಸ್ ದಿಸ್ ನಾಟ್ ದ ಮ್ಯಾಟರ್ ಆಫ್ ರಿಲಿಜಿಯನ್? ವೋಟ್ ಬ್ಯಾಂಕ್ ಅನ್ನೋ ರಾಜಕಾರಣ ಇಲ್ಲಿಲ್ವಾ? ಇದೇ ಮೂಲಭೂತ ಪ್ರಶ್ನೆಯೊಂದಿಗೆ ಇವತ್ತಿನ ಮಹಾಭಾರತ ಕಾರ್ಯಕ್ರಮವನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ, ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಹಿಂದೂ ಜಾಗರಣ ವೇದಿಕೆಯಿಂದ ಮೋಹನ್ ಗೌಡ್ರಿದ್ದಾರೆ, ಹಾಗೆ ದಲಿತ ಮತ್ತು ಮೈನಾರಿಟಿ ಸೇನೆಯಿಂದ ಎಜೆ ಖಾನ್ ಸರ್ ಇದ್ದಾರೆ, ಮುಸ್ಲಿಂ ಮುಖಂಡರಾದ ಎಂಡಿ ಫಾರೂಕ್ ಅವರಿದ್ದಾರೆ. ಕೆಲವೇ ನಿಮಿಷದಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ಭೀಮಪ್ಪ ಗಡಾದ್ ಅವರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಅಶೋಕ್ ಗೌಡ್ರೆ, ಧರ್ಮ ತರಬಾರ್ದಪ್ಪ, ಆಯ್ತು, ವಿರೋಧ ಪಕ್ಷವಾದ ನೀವು ಬಿಟ್ಬಿಡೋಣ, ಸಾಮಾನ್ಯ ಜನರು ಕೂಡ ಅದನ್ನು ಮರೆತು ಬಿಡೋಣ. ಧರ್ಮ ಮ್ಯಾಟರ್ ಆಗದೆ ಹೋಗಿದ್ದಿದ್ರೆ 1 ವರ್ಷದ ಹಿಂದೆ ಕೆಜಿ ಹಳ್ಳಿಯಲ್ಲಿ ಇದೇ ರೀತಿಯಲ್ಲಿ ಅಕ್ರಮವಾಗಿ ಮನೆ ಅಥವಾ ಶೆಡ್ ಅನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಒಕ್ಕಲೆಬ್ಬಿಸಿದ ಜನ ತಮಿಳಿಗರು. ಇನ್ಫ್ಯಾಕ್ಟ್ ಇವತ್ತಿಗೂ ಕೂಡ ರೈಲ್ವೆ ಟ್ರ್ಯಾಕ್ ನಲ್ಲಿ ಜೋಪಡಿಯಲ್ಲಿ ಬದುಕೋ ಪರಿಸ್ಥಿತಿ ಇರ್ತಾ ಇತ್ತಾ? 2019ರಲ್ಲಿ ನೆರೆ ಕೊಡಗು ಸಂತ್ರಸ್ತರಾದ್ರು 7 ವರ್ಷದಿಂದ ನಮಗೆ ಮನೆ ಸಿಕ್ಕಿಲ್ಲ ಅಂತ ಹೇಳಿ ಇವತ್ತು ಕೂಡ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಪ್ರತಿಭಟನೆ ಮಾಡ್ತಿದ್ದಾರೆ. ಇದಾಗ್ತಾ ಇತ್ತಾ? ಚಿಕ್ಕಮಂಗ್ಳೂರು, ನಾನು ಅದನ್ನು ಹೇಳ್ಬೋದು, RR ನಗರ, ಅವರು ಕೂಡ ಮಾಡ್ಕೊಂಡಿದ್ದು ಒತ್ತುವರಿ, EMI ನಲ್ಲಿ ಮನೆ ಕಟ್ಕೊಂಡಿದ್ರು, ಅವರು ಕೂಡ ಇವತ್ತು ನಮಗ್ ಮನೆ ಸಿಕ್ಕಿಲ್ಲ, ಪರಿಹಾರ ಸಿಕ್ಕಿಲ್ಲ ಅಂತ ಹೇಳಿ ಪ್ರೊಟೆಸ್ಟ್ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತಾ? ಈ ಧರ್ಮದ ವಿಚಾರ ಅಲ್ವಾ ಅಶೋಕ್ ಗೌಡ್ರೆ? ಸಿಂಪಲ್ ಸ್ಮಿತಾ, ಏನಂದ್ರೆ ಇನ್ನೂ ನಿನ್ನೆ ಒಂದು ಡಿಬೇಟ್ ಅಟೆಂಡ್ ಮಾಡಬೇಕಾದ್ರೆ 6,50,000 ಮನೆಗಳು ಕರ್ನಾಟಕದ ಅಂದ್ರೆ ಬೆಂಗಳೂರಿನಲ್ಲಿ ಇಲ್ಲಿಗಲ್ ಆಗಿದೆ ಅನ್ನತಕ್ಕಂಥ ವರದಿನ ಸರ್ಕಾರ ಕೊಟ್ಟಿರ್ತಕ್ಕಂಥ ವರದಿನ ನಾವು ನಿನ್ನೆ ಹೇಳ್ತಾ ಇದ್ವಿ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಇಷ್ಟೆಲ್ಲಾ ಮನೆಗಳು ಅಕ್ರಮವಾಗಿ ಕಟ್ಟಿದ್ರೆ ಮತ್ತು ಇದು ಅಕ್ರಮ ಮನೆಗಳಾದ್ರೆ ತತ್ಸುಮಾರು ಏನಿಲ್ಲ ಅಂತ ಹೇಳಿದ್ರು ಸರ್ಕಾರಿ ಜಾಗಗಳಲ್ಲಿ ಆಕ್ಯುಪೈ ಆಗಿರ್ತಕ್ಕಂಥದ್ದು 325 ಎಕರೆಯಲ್ಲಿ ಸರ್ಕಾರಿ ಜಾಗದಲ್ಲಿ ಇಲ್ಲಿಗಲ್ ಆಗಿ ಮನೆಗಳು ಕಟ್ಕೊಂಡಿದ್ದಾರೆ ಅಂತ ಹೇಳಿ ಕೆಲವರಿಗೆ ಅವ್ಯಾಕ್ಯುಯೇಷನ್ ನೋಟಿಸ್ ಕೊಟ್ಟಿದ್ದಾರೆ, ಇನ್ನು ಕೆಲವರನ್ನ ತೆರವು ಮಾಡಿದ್ದಾರೆ. ಇಷ್ಟೆಲ್ಲ ಇದ್ದಾಗ್ಲೂ ಸಹ ಸರ್ಕಾರ ಕೆಲವು ಸತಿ ಆಕ್ಟ್ ಮಾಡಿದೆ, ಕೆಲವು ಸತಿ ಆಕ್ಟ್ ಮಾಡಿಲ್ಲ. ಆದ್ರೆ ಪಿನರಾಯಿ ವಿಜಯನ್ ಅವರು ಅದೇ ವರ್ಷ ನೀವೇನ್ ಹೇಳಿದ್ರಲ್ಲ, 80% ಮುಸಲ್ಮಾನರಿದ್ರು, 20% ಹಿಂದೂಗಳಿದ್ರು, ಅಥವಾ ವರ್ಷ ಆಗ್ಬಿಟ್ಟಿದ್ರೆ ಪಿನರಾಯಿ ವಿಜಯನ್ ತಲೆ ಕೆಡಿಸ್ಕೊಂತಿರಲ್ಲ. ಇದು ಯಾವ್ದೋ ಒಂದು ಅದು ಇನ್ನೊಂದೇನು ಗೊತ್ತಾ, 20ನೇ ತಾರೀಕು ಡಿಸೆಂಬರ್ ಇದು ಎವಾಕ್ಯುಯೇಷನ್ ಆಗಿದ್ದು. ಪಿನರಾಯಿ ವಿಜಯನ್ ಅವರು ಟ್ವೀಟ್ ಮಾಡಿದ್ದು 24ನೇ ತಾರೀಕು, ಅದಾದ್ಮೇಲೆ ಎಲ್ಲ ಬೆಳಕಿಗೆ ಬಂದಿದ್ದು. ಅಲ್ಲಿವರೆಗೂ ಇದು ಒಂದು ಘಟನೆ, ಒಂದು ಸಣ್ಣದ ವಿಚಾರ, ಅದು ಯಾರಿಗೂ ಸಹ ತಲೆ ಕೆಡಿಸ್ಕೊಂಡ್ರಲ್ಲ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಯಾವಾಗ ಒಂದು ರಿಲಿಜನ್ ಅಂತಕ್ಕಂಥದ್ದು ಬರುತ್ತೆ ಅಂದ್ರೆ ಕನ್ಸಾಲಿಡೇಟೆಡ್ ಆಗಿ ವೋಟ್ ಬ್ಯಾಂಕ್ ಆಗುತ್ತೆ, ಆವಾಗ ಅನೇಕ ಜನಕ್ಕೆ ಕಿವಿ ಕಣ್ಣು ಎಲ್ಲ ಚುರುಕಾಗತ್ತೆ ಅಂತಕ್ಕಂಥ ವಿಚಾರ ಒಂದು. ಎರಡನೇದು, ನನಗೆ ಏನ್ ಡೌಟ್ ಇದೆ ಅಂತ ಹೇಳಿದ್ರೆ, ಈಗ 37 ಲಕ್ಷ ಸರ್ಕಾರದ ವರದಿ ಪ್ರಕಾರ, ಸರ್ಕಾರ ಮಾಹಿತಿ ಸದನದಲ್ಲಿ ಕೊಟ್ಟಿರೋ ಮಾಹಿತಿ ಪ್ರಕಾರ ಹೇಳ್ತಾ ಇದ್ದೀನಿ, 37,40,832 ಜನಕ್ಕೆ ಮನೆಗಳು ನಿರಾಶ್ರಿತರಿದ್ದಾರೆ, ಅವ್ರಿಗೆಲ್ಲ ನಾವು ಮನೆ ಒದಗಿಸ್ತಾ ಇದೀವಿ ಸೀನಿಯಾರಿಟಿ ಮೇಲೆ ಅಂತ ಸರ್ಕಾರ ಹೇಳಿರೋದು. ನೆನಪಿರಲಿ, ಸೀನಿಯಾರಿಟಿ ಮೇಲೆ ಅಂತ ಹೇಳಿದೆ ಸರ್ಕಾರ. ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಸೀನಿಯಾರಿಟಿ ಮೇಲೆ ಅಂತ ಹೇಳಿದ್ದಾರೆ. ಈಗ ಇಲ್ಲಿ ಇರ್ತಕ್ಕಂತಹ 209 ಮನೆಗಳಲ್ಲಿ ನಾವು ಲೋಕಲ್ ಒಂದು 20 ಜನ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಅಥವಾ ಇನ್ನೂ ಒಂದಷ್ಟು ಜನ ಇದ್ದಾರೆ ಅಂತ ಇಟ್ಕೊಂಡ್ಬಿಡೋಣ. ಅಷ್ಟು ಜನಕ್ಕೂ ಸಹ ನೀವು ಒದಗಿಸ್ತೀನಿ ಅಂತ ಏನ್ ಜಮೀರ್ ಅಹಮದ್ ಮಧ್ಯಾಹ್ನ ಹೇಳಿದ್ರು, ಆಗ ಯಾವ ಸೀನಿಯಾರಿಟಿ ಮೇಲೆ ಕೊಡ್ತೀರಾ? ಏಕಾಏಕಿ ತಗೊಂಡೋಗಿ ಮೇಲೆ ಹಾಕ್ಬಿಡ್ತೀರಾ ಅಥವಾ ಕೆಳಗಡೆ ಕೊಡ್ತೀರಾ, ಹೇಗೆ? ಅದನ್ನ ಕ್ಲಾರಿಫೈ ಮಾಡಿಲ್ಲ. ಸಿಎಂ ಟ್ವೀಟ್ ಮತ್ತು ಸಿಎಂ ಇದನ್ನ ನಾನು ನೋಡಿದೆ ಪೋಸ್ಟ್ ನ ಜೊತೆಗೆ. ಸಿಎಂ ಅವ್ರು ಬರಿತಾ ಹೇಳ್ತಾರೆ, ನನಗೆ ಒಂದೇನು ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ, ಪ್ರತಿ ಸತಿನೂ ಈ ಸರ್ಕಾರ RCB ಆಗಿರಬಹುದು
ಅಥವಾ ಬೇರೆ ಬೇರೆ ವಿಚಾರಗಳಾಗ್ಬೋದು ಎಲ್ಲಾದ್ರಲ್ಲೂ ಸಹ ಅಧಿಕಾರಿಗಳನ್ನ ಬ್ಲೇಮ್ ಮಾಡುತ್ತೆ. ವಾಲ್ಮೀಕಿ ಹಗರಣದಲ್ಲೂ ಅವರೇ, ಮುಡಾ ಹಗರಣದಲ್ಲೂ ಅಧಿಕಾರಿಗಳು ಬ್ಲೇಮೆ, RCB ಸ್ಟಾಂಪ್ ಪ್ಯಾಡಲ್ಲೂ ಅಧಿಕಾರಿಗಳ ಬ್ಲೇಮ್. ಇದರಲ್ಲೂ ಅಷ್ಟೇ ಸಿಎಂ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ತಹಸೀಲ್ದಾರು, ಶಿರಸ್ತಿದಾರು, BBMP ಅಫಿಷಿಯಲ್ಸ್ ಮೇಲೆ ನಾನು ಕ್ರಮ ಕೈಗೊಳ್ಳೋದಕ್ಕೆ ಈಗಾಗಲೇ ಹೇಳಿದ್ದೇನೆ ಅಂತ ಹೇಳ್ತಾರೆ. ಹಾಗಾದ್ರೆ ನನ್ನ ಏನು ಅಂತ ಹೇಳಿದ್ರೆ, ನಾನು ಇದು ಒಂದು ಡೌಟ್ ಏನಂತ ಹೇಳಿದ್ರೆ, ಈಗ ನೆನ್ನೆ ಪಾಪ DK ಶಿವಕುಮಾರ್ ಅವರು ಹೋದಾಗ ಅಲ್ಲಿ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಂಗೆ ಗೊತ್ತಿದೆ ಯಾರ್ಯಾರು ಈ ಮಾಫಿಯಾ ಹಿಂದೆ ಇದ್ದಾರೆ ಅಂತ. ಮಾಫಿಯಾ ಯಾರು ಅಧಿಕಾರಿಗಳಿರಲ್ಲ, ಮಾಫಿಯಾ ಇರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಗೊತ್ತಿದೆ ಅಂತ DCM ಹೇಳಿದ್ರು. ಜೊತೆಗೆ ನನಗೂ ಅಷ್ಟೇ, ನಾನು ಲೋಕಲ್ ಮಾಹಿತಿ ತೆಗೆದುಕೊಂಡಾಗ ಅಲ್ಲಿನ ಒಂದು ಮಾಫಿಯಾ ವರ್ಕ್ ಆಗಿದೆ. ಅವ್ರು 25,000ದಿಂದ 3 ಲಕ್ಷ ತೊಡಗಿಸ್ಕೊಂಡಿದ್ದಾರೆ. ಬರ್ತೀನಿ. ಜೈ ಭೀಮ್ ಬಡಾವಣೆ ಇದ್ದಿದ್ದು ವಸೀಂ ಲೇಔಟ್ ಹೆಂಗಾಯ್ತು, ಈ ವಸೀಂ ಯಾರು, ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಆದ್ರೆ ಎಜೆಖಾನ್ ಸರ್, ನಿನ್ನೆ ಇದೇ ವಿಚಾರವಾಗಿ ನಾವು ಚರ್ಚೆ ಮಾಡುವಾಗ ಮುಸ್ಲಿಂ ಮುಖಂಡರು ಕೂಡ ಬಂದಿದ್ರು, STPI ನ ಲೀಡರ್ಸ್ ಕೂಡ ಬಂದಿದ್ರು. ವೆರಿ ಕ್ಲಿಯರ್ ಕಟ್ ಆಗಿ ಅವರೇ ಹೇಳ್ತಿರೋದು ಸರ್. ಅವರೇನ್ ಹೇಳ್ತಿದ್ದಾರೆ, 27% ವೋಟ್ ಬ್ಯಾಂಕ್ ಕೇರಳದಲ್ಲಿ ಮುಸಲ್ಮಾನರದ್ದು ಇಲ್ಲದೆ ಹೋಗಿದ್ರೆ ಕೇರಳ ಪಿನರಾಯಿ ವಿಜಯನ್ ಅವರು ಇದ್ರ ಬಗ್ಗೆ ಚಕಾರ ಎತ್ತುತ್ತಾ ಇರಲಿಲ್ಲ. ಆ 27% ಹೋಗಿ ನಾನು ಮುಖ್ಯಮಂತ್ರಿ ಆಗೋದು ಎಲ್ಲಿ ತಪ್ಪು ಹೋಗ್ಬಿಡುತ್ತೋ ಅನ್ನೋ ಆತಂಕ KC ವೇಣುಗೋಪಾಲ್ ಅವರಿಗೆ ಬರದೇ ಹೋಗಿದ್ದಿದ್ರೆ KC ವೇಣುಗೋಪಾಲ್ ಅವರ ಪ್ರೆಷರ್ ನಮ್ಮ ರಾಜ್ಯ ಸರ್ಕಾರದ ಮೇಲೆ ಬೀಳ್ತಾ ಇರಲಿಲ್ಲ. ಮುಸಲ್ಮಾನರನ್ನ ಇಲ್ಲಿ ವೋಟ್ ಬ್ಯಾಂಕ್ ಆಗಿ ನೋಡ್ಕೊಳ್ತಿದ್ದಾರೆ ಹೊರತು ಇಲ್ಲಿ ಯಾವುದೇ ಮಾನವೀಯತೆನೂ ಇಲ್ಲ. ಮುಸಲ್ಮಾನರು ಬೀದಿಗೆ ಬಿದ್ದಿದ್ದಾರೆ ಅನ್ನೋ ಅನುಕಂಪನೂ ಇಲ್ಲ. ದಿಸ್ ಇಸ್ ಕ್ಲಿಯರ್ ಕಟ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಇಲ್ಲಿ ಮುಸಲ್ಮಾನರನ್ನ ಬಳಕೆ ಮಾಡಿಕೊಳ್ಳಲಾಗ್ತಿದೆ ಅನ್ನೋದು ಇದೇ ಸಮುದಾಯದಿಂದ ಬಂದ ಮಾತು, ಆರೋಪ. ಇನ್ಫ್ಯಾಕ್ಟ್ ನಿಜಕ್ಕೂ ಮುಸಲ್ಮಾನರನ್ನ ಓಲೈಕೆ ಮಾಡುವಂತ ಕೆಲಸ ಮಾಡಬೇಕಾದ್ರೆ ಕೇರಳದಲ್ಲಿ ಮುಸ್ಲಿಂ ಲೀಗ್ ಒಂದು ಜಾಗ ಬಿಟ್ಕೊಟ್ಟಿದೆ ರಾಹುಲ್ ಗಾಂಧಿಗೆ. ಸೊ ಅವ್ರಿಗೆ ಅನುಕಂಪ ಇರಬೇಕಾಗಿತ್ತು. ಪಿನರಾಯಿ ವಿಜಯನ್ ಮಾಡೋದಕ್ಕಿಂತ ಮುಂಚೆ ಇವತ್ತು ಕೇರಳಗೆ ಸಂಬಂಧಪಟ್ಟಂತೆ ನಾವು ನೋಡಬೇಕಾದ್ರೆ ಅದು ಪ್ರಿಯಾಂಕಾ ಗಾಂಧಿ ಆಗ್ಬೋದು ಅಥವಾ ರಾಹುಲ್ ಗಾಂಧಿ ಆಗ್ಬೋದು, ಇವರು ಮಾತಾಡಬಹುದಾಗಿತ್ತು, ಮಾತಾಡಲಿಲ್ಲ ಇವರು. ಅದಲ್ಲದೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನೋ ವಿಚಾರಕ್ಕೆ ಬಂದಾಗ ಅಲ್ಲಿ ತೆರವುಗೊಳಿಸೋದಕ್ಕಿಂತ ಬದಲಲ್ಲಿ ಮನೆಗಳು ಕಟ್ಬೋದಾಗಿತ್ತಲ್ಲ. ಮುಸಲ್ಮಾನರು ಇಲ್ಲ ರೀ ನಾವು ನಿಮ್ಮ ಮನೆ ಕಟ್ಕೊಟ್ಟಿದ್ದೀವಿ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ಅಥವಾ ಇಲ್ಲ ನಾವು ಕಟ್ಕೊಡ್ತೀವಿ ಅದಾದ್ರೂ ಹೇಳ್ಬೋದಾಗಿತ್ತಲ್ಲ. ತೆರವುಗೊಳಿಸಿ ಅದಾದ್ಮೇಲೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡುವಂಥದ್ದು ಏನು ಇಲ್ವಲ್ಲ. ಅದರಲ್ಲಿ ಧರ್ಮದ ಚೌಕಟ್ಟಿನಲ್ಲಿ ನೋಡಬೇಕಾದ್ರೆ ಅಲ್ಲಿ ಸುಮಾರು 25 ಮನೆಗಳಿದೆ, ಯಾರು ದಲಿತ ಸಮುದಾಯದವ್ರದ್ದು. ಈಗ ಅವ್ರು ಬೀದಿ ಪಾಲಾಗ್ಬಿಡ್ಬೇಕಾ? ಒಂದು ಧರ್ಮದ ಲೇಬಲ್ ಅಲ್ಲಿ ಚೆಕ್ ಮಾಡಕ್ ಹೋದ್ರೆ ನಾವು 25 ವರ್ಷಗಳಿಂದ ಯಾವ ಪಕ್ಷ ಇದ್ರೂ ಕೂಡ ನಾವು ಸ್ವತಃ ನೋಡಿದೀವಿ. ನಾವು ಅಲ್ಲಿ ಸ್ಥಳೀಯರು, ನಾವು ಸ್ವತಃ ನೋಡಿದೀವಿ. ಅಲ್ಲಿ ನೀವು ಚುನಾವಣೆ ಸಂದರ್ಭದಲ್ಲಿ ಅದು ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಯಾರಾದ್ರೂ ಆಗ್ಲಿ ಅಲ್ಲಿಗೆ ಹೋಗಿ ಪ್ರಚಾರ ಮಾಡೋ ಸಂದರ್ಭದಲ್ಲಿ ನೀವು ಯಾಕೆ ಮಾತಾಡಲಿಲ್ಲ ಆ ಟೈಮಲ್ಲಿ? ಅಲ್ವರಾ? ಕಾಂಗ್ರೆಸ್ಸೇ ಅಥವಾ ಬಿಜೆಪಿನೇ ಅಂತೇಳಿ ಹೇಳ್ತಾ ಇಲ್ಲ ನಾನು. JDS ಅಲ್ಲೂ ಕೂಡ ಈ ಬಾರಿ ಬೀದಿ ಅಲ್ಲಿ ಕಚೇರಿಗಳು ಮಾಡವ್ರೆ, ಆಯಾ ಪಕ್ಷದ ಕಚೇರಿಗಳು ಮಾಡಿ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಕೇಳುವಂತ ಪ್ರಶ್ನೆ, ಧರ್ಮದ ಲೇಬಲ್ ಕಟ್ಟುವಂಥದ್ದು ಈ ತರ ನೋಡಕ್ ಹೋದ್ರೆ, ನಿನ್ನೆ ಒಂದು ಪತ್ರಿಕೆಯಲ್ಲಿ ಬಂದಿದೆ 840 ಕೆರೆಗಳನ್ನ 740 ಎನ್ಕ್ರೋಚ್ ಆಗೋಗ್ಬಿಟ್ಟಿದೆ. ಅದ್ರ ಮೇಲೆ ಕ್ರಮ ಜರುಗಿಸಬಹುದಾಗಿತ್ತಲ್ಲ. ಆಮೇಲೆ ನೇರವಾಗಿ ಒಂದು ಪ್ರಶ್ನೆ ಕೇಳಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ, CM ಸ್ವತಃ ಕುತ್ಕೊಂಡು ಎಲ್ಲೋ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ ನೋಟಿಸ್ ಜಾರಿಯಾಗಿದೆ. ಒಂದು ನೋಟಿಸ್ ತೋರಿಸಿ ಹೋಗ್ಲಿ, ಸ್ಥಳೀಯರಿಗೆ ಹೋಗ್ಬಿಟ್ಟು ಒಂದು ನೋಟಿಸ್ ಯಾರಿಗಾದ್ರೂ ಕೊಟ್ಟಿದ್ದೀರಾ ಅಂತ ಕೇಳಿ ನೋಡ್ರಿ. ಯಾವ್ದಾದ್ರು ಕಾಪಿ ಇದೆಯಾ? ಹೋಗ್ಲಿ, ನಿಮಗೆ ಮಾಧ್ಯಮದವ್ರಿಗಾದ್ರೂ ಸಿಕ್ಕಿದೆಯಾ ಆ ಕಾಪಿ? ಇಲ್ವಲ್ಲ. ಮತ್ತೆ ಒಂದು CM ಸ್ಥಾನದಲ್ಲಿ ಇರುವಂತವ್ರು ನೀವು ಮಾಧ್ಯಮದ ಮುಂದೆ ಕುತ್ಕೊಂಡು ಸುಳ್ಳು ಹೇಳಿದ್ರೆ ನಾಚಿಕೆ ಬೇಡವಾ ಕನಿಷ್ಠ? ಹೇಳ್ರಿ.